ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಮೋಹನ್ ಕೃಷ್ಣ. ಇಂದಿನ ತರಗತಿಯಲ್ಲಿ ನಾವು ಭಾರತದ ಮಹಾ ಮರುಭೂಮಿ ಎಂದೇ ಪ್ರಸಿದ್ಧವಾಗಿರುವಂಥ ಥಾರ್ ಮರುಭೂಮಿ ಬಗ್ಗೆ ತಿಳಿಯೋಣ. ಮೊದಲಿಗೆ ನನ್ನ ಪರಿಚಯ. ನಾನು ಭೂಗೋಳ ತಜ್ಞ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಲ್ ಕಾಲೇಜ್ನ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ. ಪರಿಸರ ತಜ್ಞನಾಗಿ ಮತ್ತು ಭೂಗೋಳ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ತಾವು ತಪ್ಪದೆ ನನ್ನ ಈ ವಿಡಿಯೋವನ್ನು ಎಲ್ಲರ ಜೊತೆಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ವೀಕ್ಷಿಸಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಮಗೆ ಇಲ್ಲಿ ನಾನು ಬೋಧನೆ ಮಾಡಲಿದ್ದೇನೆ ಸ್ನೇಹಿತರೆ. ಸೊ ಇಂದಿನ ತರಗತಿಯಲ್ಲಿ ನಾವು ಥಾರ್ ಮರುಭೂಮಿ ಬಗ್ಗೆ ತಿಳಿಯೋಣ. ಕಳೆದ 2 ಸಂಚಿಕೆಯಲ್ಲಿ ನಾವು ಹಿಮಾಲಯ ಪರ್ವತ ಮತ್ತು ಟಿಬೆಟನ್ ಪ್ರಸ್ಥಭೂಮಿ ಮೊದಲನೇದಾಗಿ, ಎರಡನೇದಾಗಿ ಉತ್ತರ ಮಹಾಮೈದಾನ. ನಿನ್ನೆ ತರಗತಿಯಲ್ಲಿ ಉತ್ತರ ಮಹಾಮೈದಾನ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಇಂದಿನ ತರಗತಿಯಲ್ಲಿ ಥಾರ್ ಮರುಭೂಮಿ, 3ನೇ ಭಾರತದ ಭೂಸ್ವರೂಪ ವಲಯ. ತಾವೆಲ್ಲರೂ ಇಲ್ಲಿ ಗಮನಿಸಬೇಕು, ಭಾರತದ 3ನೇ ಭೂಸ್ವರೂಪ ವಲಯ ಯಾವುದು? ದ ಗ್ರೇಟ್ ಇಂಡಿಯನ್ ಡೆಸರ್ಟ್, ಉತ್ತರದ ಮಹಾ ಮರುಭೂಮಿ ಎಂದೇ ಹೆಸರುವಾಸಿಯಾಗಿರುವಂತಹ ಥಾರ್ ಮರುಭೂಮಿ. ಥಾರ್ ಮರುಭೂಮಿ ಭಾರತದ ವಾಯುವ್ಯ ದಿಕ್ಕಿನಲ್ಲಿ, ಅಂದರೆ ನಾರ್ತ್ ವೆಸ್ಟ್ ಭಾಗದಲ್ಲಿ ಇದೆ ಸ್ನೇಹಿತರೆ. ಅರಾವಲಿಯ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ಥಾರ್ ಮರುಭೂಮಿ ಭಾರತದ ಜೊತೆಗೆ ಪಾಕಿಸ್ತಾನದಲ್ಲೂ ಕೂಡ ಕಂಡುಬರುತ್ತೆ ಸ್ನೇಹಿತರೆ. ಭಾರತದಲ್ಲಿ ಅದನ್ನು ಥಾರ್ ಎಂದು ಕರೆದರೆ, ಪಾಕಿಸ್ತಾನದಲ್ಲಿ ಅದನ್ನು ಚೋಲಿಸ್ತಾನ್ ಡೆಸರ್ಟ್ ಎಂದು ಕರೆಯುತ್ತೇವೆ. ಚೋಲಿಸ್ತಾನ್ ಡೆಸರ್ಟ್ ಅಂತ ಹೇಳಿ ಕರೀತೇವೆ. ಚೋಲಿ ಅಂದ್ರೆ ಮಣ್ಣು, ಸ್ಯಾಂಡ್ ಅಂತ. ಸ್ಥಾನ್ ಅಂದ್ರೆ ಜಾಗ ಅಂತ. ಮಣ್ಣಿರುವಂತ ಜಾಗಕ್ಕೆ ಚೋಲಿಸ್ತಾನ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಪಾಕಿಸ್ತಾನದಲ್ಲಿ ಏನ ಹೆಸರು? ಚೋಲಿಸ್ತಾನ್ ಅಥವಾ ರೋಹಿ ಅಂತಲೂ ಕರೀತಾರೆ. ಪಾಕಿಸ್ತಾನದವರು ಅದನ್ನ ರೋಹಿ ಮರುಭೂಮಿ ಅಂತ ಕರೀತಾರೆ. ರಾಜಸ್ಥಾನದವರು ಅದನ್ನ ಥಾರ್ ಅಂತ ಹೇಳಿ ಕರೀತಾರೆ. ಓಕೆ, ಮರಿಬಿಡಿ. ಚೋಲಿಸ್ತಾನ್ ಮರುಭೂಮಿ ಅಥವಾ ರೋಹಿ ಮರುಭೂಮಿ ಅಂತ ಹೇಳಿ ಕೇಳ್ಬಿಡ್ತಾರೆ ಎಕ್ಸಾಮ್ನಲ್ಲಿ. ಸೊ ಭಾರತದ ಯಾವ ಭಾಗದಲ್ಲಿದೆ? ವಾಯುವ್ಯ ಭಾಗದಲ್ಲಿದೆ, ಅರಾವಲಿ ಬೆಟ್ಟದ ಪಶ್ಚಿಮಕ್ಕೆ. ತಮಗೆ ಒಂದು ವಿಷಯ ತಿಳಿದಿರಲಿ ಸ್ನೇಹಿತರೆ, ಈ ಭಾಗ ಮೊದಲು ಮರುಭೂಮಿ ಇರಲಿಲ್ಲ. ನಮಗೆ ಇದು ಥಾರ್ ಮರುಭೂಮಿ ಇತ್ತೀಚೆಗೆ, ಅಂದರೆ ಕಳೆದ ಕೆಲವು 1000 ವರ್ಷಗಳಿಂದ ಈ ಮರುಭೂಮಿ ವಿಕಾಸಗೊಂಡಿರುವುದು ಸ್ನೇಹಿತರೆ. ಮೊದಲು ಈ ಭಾಗದಲ್ಲಿ ಜೋಗು ಪ್ರದೇಶ ಇತ್ತು ಮತ್ತು ನದಿಗಳಿದ್ವು ಮತ್ತು ಹಲವಾರು ಮರಗಳು, ಸಸ್ಯಗಳಿದ್ವು ಸ್ನೇಹಿತರೆ. ಇಲ್ಲಿ ಒಂದು ದೊಡ್ಡ ನದಿ, ಸರಸ್ವತಿ ನದಿ ಹರಿಯುತ್ತಿತ್ತು. ಆ ಸರಸ್ವತಿ ನದಿ ತೀರದಲ್ಲಿ ಹಲವಾರು ಇಂಡಸ್ ವ್ಯಾಲಿ ಸೈಟ್ಸ್, ಇಂಡಸ್ ನಾಗರಿಕತೆ ಜಾಗಗಳು ಕೂಡ ತುಂಬಾ ಇತ್ತು ಸ್ನೇಹಿತರೆ. ಈಗ ಕಳೆದ ಹಲವಾರು ವರ್ಷಗಳಿಂದ ಇದು ಮರುಭೂಮಿಯಾಗಿ ಮಾರ್ಪಟ್ಟಿರೋದು ಸ್ನೇಹಿತರೆ. ಸೊ ಥಾರ್ ಮರುಭೂಮಿ ಯಾವ ರೀತಿ ವಿಕಾಸ ಆಗಿದೆ ಅದನ್ನ ನಾವಿಲ್ಲಿ ನೋಡೋಣ. ಸೊ ಮೊದಲು ತಾವು ಇಲ್ಲಿ ಉತ್ತರ ಮಹಾಮೈದಾನವನ್ನು ಗಮನಿಸಬೇಕು. ಉತ್ತರ ಮಹಾಮೈದಾನದಲ್ಲಿ ಇಂಡಸ್ ಮತ್ತು ಇಂಡಸ್ ಉಪನದಿಗಳು, ಗಂಗಾ ಮತ್ತು ಗಂಗಾ ಉಪನದಿಗಳು ಮಣ್ಣನ್ನು ತಂದು, ಬೆಟ್ಟಗುಡ್ಡ ಪ್ರದೇಶಗಳಿಂದ ತಂದಂತ ಮಣ್ಣನ್ನು ಸಂಚಯನ ಮಾಡಿ ಮೆಕ್ಕಲು ಮೈದಾನವನ್ನು ಇಲ್ಲಿ ಸೃಷ್ಟಿಸಿದೆ ಸ್ನೇಹಿತರೆ. ಅದನ್ನು ನಾವು ಇಂಡೋ ಗ್ಯಾಂಜಿಟಿಕ್ ಪ್ಲೇನ್, ಇಂಡಸ್ ಗಂಗಾ ಮೈದಾನ ಎಂದು ಕರೆಯುತ್ತೇವೆ. ಅದು ಪಾಕಿಸ್ತಾನ ಅಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶ ಭಾಗದಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಪಂಜಾಬ್, ಹರಿಯಾಣ, ಯುಪಿ, ಬಿಹಾರ್, ವೆಸ್ಟ್ ಬೆಂಗಾಲ್, ಆಸಾಂ ರಾಜ್ಯಗಳಲ್ಲಿ ಉತ್ತರ ಮಹಾಮೈದಾನ ಕಂಡುಬರುತ್ತೆ. ಅದೇ ನಮ್ಮ ಮರುಭೂಮಿ ಏನಿದೆ, ಗ್ರೇಟ್ ಇಂಡಿಯನ್ ಡೆಸರ್ಟ್ ಥಾರ್ ಮರುಭೂಮಿ ಅರಾವಲಿಯ ಪಶ್ಚಿಮದಲ್ಲಿದೆ ಅಂತ ಹೇಳಿದೆ. ಈ ಭಾಗ ತಾವು ಗಮನಿಸಿ, ಭಾರತ ಅಲ್ಲದೆ ಸ್ವಲ್ಪ ಪಾಕಿಸ್ತಾನದ ಕಡೆಗೂ ಹರಡಿದೆ ಅಂತ ಹೇಳಿದ್ದೆ ನಾನು. ಅದನ್ನು ಗಮನಿಸಿ. ಮೊದಲು ಇದರ ಜಾಗ ಯಾವ ರೀತಿ ಇದೆ, ಎಲ್ಲಿದೆ ಅಂತೇಳಿ ಗುರುತಿಸಬೇಕು. ಅರಾವಲಿಯ ಪಶ್ಚಿಮದಲ್ಲಿ ಮಳೆಯ ಕೊರತೆ ಇದೆ ಸ್ನೇಹಿತರೆ. ಇಲ್ಲಿ 50 ರಿಂದ 20 ಸೆಂಟಿಮೀಟರ್ ಮಳೆ ಆದರೆ ಅರಾವಲಿ ಪಶ್ಚಿಮದಲ್ಲಿ, ಈ ಕಡೆ ಪಾಕಿಸ್ತಾನ ಗಡಿಯಲ್ಲಿ 20 ಸೆಂಟಿಮೀಟರ್ಗಿಂತನೂ ಕಡಿಮೆ ಮಳೆ ಯಾವಾಗ ಕಡಿಮೆ ಆಗುತ್ತೆ, ಮಣ್ಣಿನ ತೇವಾಂಶ ಕಡಿಮೆ ಆಗುತ್ತೆ, ಗಿಡಗಳಿಗೆ ಸಾಕಷ್ಟು ತೇವಾಂಶ ಸಿಗದೆ ಅಲ್ಲಿ ಮರುಭೂಮಿಯಾಗಿ ವಿಕಾಸ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಕಾರಣ ಇದೆ. ಇಲ್ಲಿ ಮರುಭೂಮಿ ಆಗಲಿಕ್ಕೆ ಇನ್ನೊಂದು ಕಾರಣ, ಸರಸ್ವತಿ ನದಿ ಬತ್ತಿ ಹೋಗುವುದಕ್ಕೆ, ಸಂಪೂರ್ಣವಾಗಿ ನೀರು ಅಲ್ಲಿ ಇಲ್ದಿರುವ ಕಾರಣ ಇವಾಗ ಇಲ್ಲಿ ಮರುಭೂಮಿಯಾಗಿ ಮಾರ್ಪಾಡಾಗಿದೆ ಸ್ನೇಹಿತರೆ. ಸೊ ಅದನ್ನು ಸಹ ನಾವು ಗಮನಿಸೋಣ. ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಇದ್ದಂಥ ನದಿಯೇ ಸರಸ್ವತಿ ನದಿ. ಈ ಸರಸ್ವತಿ ನದಿಗೆ ಹಲವಾರು ಚಿಕ್ಕ ಚಿಕ್ಕ ಉಪನದಿಗಳಿದು. ಅದರಲ್ಲಿ ಗಾಗರ್ ಒಂದು, ಆಕ್ರಾ ನದಿ ಒಂದು. ತಾವಿಲ್ಲಿ ಗಮನಿಸಬೇಕು. ಗಾಗ್ರಾ ಅಥವಾ ಗಾಗರ್ ನದಿ
ಇವತ್ತಿನ ಶಿವಾಲಿಕ್ ಬೆಟ್ಟಗಳಿಂದ ಹರಿದು ಬಂದು ಈ ರೀತಿ ಹರಿಯಾಣ ರಾಜ್ಯ, ಯಾವ ರಾಜ್ಯ ಇದು? ಹರಿಯಾಣ ರಾಜ್ಯದ ಮುಖಾಂತರ ಹರಿದು ರಾಜಸ್ಥಾನ ಭಾಗದಲ್ಲಿ ಹರಿದು ಕೊನೆಗೆ ಅರಬ್ಬಿ ಸಮುದ್ರ ಸೇರ್ತಿದೆ ಸ್ನೇಹಿತರೆ. ಈ ನದಿ ಗಾಗರ್ ನದಿ ಏನಿದೆ, ಅದಕ್ಕೆ ಹಲವಾರು ಚಿಕ್ಕ ಚಿಕ್ಕ ಉಪನದಿಗಳಿದ್ವು. ಅದರಲ್ಲಿ ಒಂದು ಸತ್ಲಜ್ ಕೂಡ ಒಂದು. ಸತ್ಲಜ್ ಮತ್ತು ಯಮುನಾ ನದಿಗಳು ಕೂಡ ಸರಸ್ವತಿಯ ಪುರಾತನ ಉಪನದಿಗಳಾಗಿದ್ವು. ಅದನ್ನು ನಾವು ಇವಾಗ ಪತ್ತೆ ಹಚ್ಚಿದ್ದೀವಿ ಸ್ನೇಹಿತರೆ. ಮೊದಲು ಸತ್ಲಜ್ ನದಿ ಮತ್ತು ಯಮುನಾ ನದಿ ಗಾಗರ್ ನದಿಗೆ ಸೇರ್ತಿತ್ತು. ಅದರಿಂದ ಸರಸ್ವತಿ ನದಿ ತುಂಬಾ ದೊಡ್ಡ ನದಿಯಾಗಿತ್ತು. ಆ ನದಿ ತನ್ನದೇ ಆದಂಥ ಜಲನಯನ ಪ್ರದೇಶವನ್ನು ಸೃಷ್ಟಿಸಿತ್ತು ಸ್ನೇಹಿತರೆ. ಆ ನದಿ ತಂದಂಥ ಮೆಕ್ಕಲು ಮಣ್ಣೆ ಇವತ್ತಿನ ದಿವಸ ಮರುಭೂಮಿಯಾಗಿದೆ. ಯಾಕೆ ಅಂತ ನೋಡೋಣ. ಸರಸ್ವತಿ ನದಿಯ ತಿರುವಿಕೆಗಳಿಂದ ಇಲ್ಲೆಲ್ಲ ಮಣ್ಣು ಹರಡಿ ಅದರದೇ ಆದಂಥ ಒಂದು ದೊಡ್ಡ ಪ್ರವಾಹ ಮೈದಾನವನ್ನು ಸೃಷ್ಟಿಸಿತ್ತು. ಈ ನದಿ ಇವತ್ತಿನ ಹರಿಯಾಣ ಮತ್ತು ರಾಜಸ್ಥಾನ್ ಭಾಗದಲ್ಲಿ ಹರಿತಾ ಇತ್ತು ಸ್ನೇಹಿತರೆ. ಇದರ ಮೇಲೆ ಹಲವಾರು ಇಂಡಸ್ ನಾಗರಿಕತೆ ಜಾಗಗಳನ್ನ ಕೂಡ ನಾವು ಕಾಣ್ಬೋದು. ನೀವು ರಾಕಿ ಗರಿ ಅಂತ ಆಗಿರ್ಬೋದು ಮತ್ತು ಹಲವಾರು ಸೈಟ್ಸ್, ಇಂಡಸ್ ಸೈಟ್ಸ್ಗಳನ್ನ ಸಹ ಕೇಳಿರ್ಬೋದು. ಅದನ್ನು ಸಹ ನಾನು ಇಲ್ಲಿ ಚಿತ್ರಿಸಿದ್ದೀನಿ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗುರುತಿಡಿಗೆ ಸುಲಭ ಆಗಲಿ ಅಂತೇಳಿ. ರಾಕಿ ಗರಿ ಗಮನಿಸಿ ಎಲ್ಲರೂ. ಇಲ್ಲಿ ಈಗ ಹರಿಯಾಣದಲ್ಲಿದೆ ರಾಕಿ ಗರಿ. ಇಲ್ಲಿ ಬಾನಾವಲಿ ನೋಡಿ, ಇಲ್ಲಿ ಓಕೆ, ಕಾಲಿಬಂಗಾನ್ ನೋಡಿ, ಇಲ್ಲಿ ಇವೆಲ್ಲ ಇಂಡಸ್ ಪೂರ್ವಕ್ಕೆ ಇರುವಂಥ ಸರಸ್ವತಿ ನದಿಯ ಮೇಲೆ ಇದ್ದಂತಹ ಜಾಗಗಳು ಸ್ನೇಹಿತರೆ. ಸೊ ತಾವು ತಪ್ಪದೇ ಇದನ್ನ ಗಮನಿಸಿ. ಬಾನಾವಲಿ ಆಗಿರ್ಬೋದು, ಕಾಲಿಬಂಗಾನ್ ಆಗಿರ್ಬೋದು, ರಾಕಿ ಗರಿ ಆಗಿರ್ಬೋದು. ಈಗ ಪತ್ತೆ ಹಚ್ಚಿರುವಂಥ ರಾಕಿ ಗರಿ ಕೂಡ ಯಾವುದೇ ನದಿ ಮೇಲಿತ್ತು? ಸರಸ್ವತಿ ನದಿ ಮೇಲಿತ್ತು. ಸೊ ಮೊದಲು ನಮಗೆ ಇದ್ದಂಥ ನದಿಗಳು ಗಾಗರ್, ಆಕ್ರಾ ನದಿ, ಅದನ್ನ ಸರಸ್ವತಿ ಅಂತ ಕರಿತೀವಿ. ಸತ್ಲಜ್ ಮತ್ತು ಯಮುನಾ ಕೂಡ ಇದರ ಉಪನದಿಯಾಗಿತ್ತು. ಮತ್ತೆ ಏನಾಯ್ತು? ಇಲ್ಲಿ ಹಿಮಾಲಯ ವಿಕಾಸ ಆದಾಗ ಆದಂಥ ಭೂಕಂಪಗಳಿಂದ, ಇವತ್ತಿನ ದಿನವೂ ಕೂಡ ತುಂಬಾ ಭೂಕಂಪಗಳಾಗ್ತವೆ ಹಿಮಾಲಯ ಭಾಗದಲ್ಲಿ. ಈ ಭಾಗದಲ್ಲಿ ಆಗುವಂಥ ಭೂಕಂಪಗಳಿಂದ ಏನಾಗುತ್ತೆ? ನದಿಗಳ ದಿಕ್ಕು ಬದಲಾಯಿತು. ಸಾಮಾನ್ಯವಾಗಿ ನೀವು ಇದನ್ನ ಕೇಳಿರ್ಬೋದು, ತುಂಬಾ ದೊಡ್ಡ ಭೂಕಂಪಗಳಾದಾಗ ನದಿಗಳ ದಿಕ್ಕು ಬದಲಾಗುತ್ತೆ ಅಂತ. ಅದೇ ದೊಡ್ಡ ದೊಡ್ಡ ಭೂಕಂಪಗಳಾದಾಗ ಹಿಮಾಲಯ ಮತ್ತು ಉತ್ತರ ಮಹಾಮೈದಾನದಲ್ಲಿ ಈ ನದಿಗಳ ದಿಕ್ಕು ಬದಲಾಗಿ ಸತ್ಲಜ್ ಇಂಡಸ್ ಕಡೆಗೆ, ಯಮುನಾ ಗಂಗಾ ಕಡೆಗೆ ತಿರುಗಿದೆ. ಇಲ್ಲಿ ನೋಡಿ, ಅದರ ಚಿತ್ರ ನಾವು ಇಲ್ಲಿ ಕೊಟ್ಟಿದ್ದೀನಿ. ಯಮುನಾ ಗಂಗಾ ಕಡೆಗೆ, ಸತ್ಲಜ್ ಇಂಡಸ್ ಕಡೆಗೆ ತಿರುಗಿದೆ. ಆಗ ಸರಸ್ವತಿ ನದಿ, ಗಾಗರ್ ನದಿ ಅದರ ಉಪನದಿಗಳನ್ನ ಕಳ್ಕೊಳ್ತು. ಯಾವಾಗ ಒಂದು ನದಿ ಅದರ ಉಪನದಿಗಳನ್ನ ಕಳ್ಕೊಳ್ಳುತ್ತೆ, ಆಗ ಅದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ನೀರು ಬತ್ತಿ ಹೋಗುತ್ತೆ ಸ್ನೇಹಿತರೆ. ಯಾವಾಗ ನೀರು ಬತ್ತಿ ಹೋಗುತ್ತೆ, ಆವಾಗ ನೀರು ಕಡಿಮೆ ಆಗುತ್ತೆ. ಆವಾಗ ಆ ನದಿನಲ್ಲಿ ಸತತವಾಗಿ ಹರಿತಾ ಇದ್ದದಂತೂ ಕಮ್ಮಿ ಆಗುತ್ತೆ. ಅದು ಋತುಮಾನದ ನದಿ ಆಗುತ್ತೆ. ಸರ್ವಕಾಲಿಕ ನದಿ ಇದ್ದಿದ್ದು ಋತುಮಾನದ ನದಿ ಆಗುತ್ತೆ. ಹಾಗೆ ಅರಾವಲಿ ಬೆಟ್ಟ, ಇದು ಅರಾವಲಿ ಬೆಟ್ಟದ ಪಶ್ಚಿಮಕ್ಕೆ ಮಳೆ ಕಡಿಮೆ ಅಂತ ಹೇಳ್ತಾ ಇದ್ದೆ ನಾನು. ಯಾಕೆ? ಮಳೆ ನೆರಳಿನ ಪ್ರದೇಶ ಇದು. ಅರಾವಲಿ ಈ ಭಾಗಕ್ಕೆ ಮಳೆ ಆಗುತ್ತೆ 50 ಸೆಂಟಿಮೀಟರ್ ಇಂದ 150 ಸೆಂಟಿಮೀಟರ್, 200 ಸೆಂಟಿಮೀಟರ್ವರೆಗೂ ಈ ಕಡೆ ಮಳೆ ಆಗುತ್ತೆ ಈ ಭಾಗಕ್ಕೆ. ಬೆಟ್ಟಗಳಿರೋದ್ರಿಂದ ಗಾಳಿ ಬಂದಾಗ ಈ ರೀತಿ ಗಾಳಿ ಬಂದಾಗ ಈ ಭಾಗಕ್ಕೆ ಮಳೆ ಆಗುತ್ತೆ. ಆದರೆ ಅರಾವಲಿಯ ಪಶ್ಚಿಮಕ್ಕೆ ಮಳೆ ನೆರಳಿನ ಪ್ರದೇಶ, ಲೀವರ್ಡ್ ಸೈಡ್, ರೈನ್ ಶ್ಯಾಡೋ ವಲಯ ಇರೋದ್ರಿಂದ ಇಲ್ಲಿ ಮಳೆ ಕಡಿಮೆ. ಸೊ ನೋಡಿ, 2 ಕಾರಣಗಳು. ಒಂದು, ಸರಸ್ವತಿ ನದಿಗೆ ಉಪನದಿಗಳನ್ನ ಕಳ್ಕೊಂಡಿದ್ದು. ಎರಡನೇದು, ಮಳೆ ಕಡಿಮೆ ಆಗೋದು. ಯಾವಾಗ ಇಲ್ಲಿ ಕಾಲಕ್ರಮೇಣ ಮಳೆ ಕಡಿಮೆ ಆಗ್ತಾ ಹೋಯ್ತು, ನೀರು ಸಂಪೂರ್ಣವಾಗಿ ಕಡಿಮೆ ಆಗಿದೆ, ಆಗ ಸರಸ್ವತಿ ನದಿ ಸಂಪೂರ್ಣವಾಗಿ ಬತ್ತು ಹೋಗಿ ಇಲ್ಲಿ ಈಗ ನೀರೇ ಇಲ್ಲ. ಈ ರೀತಿ ಇಲ್ಲಿ ನಮಗೆ ಅದರಲ್ಲಿ ಬಂದಂತ ಮಣ್ಣಿರುತ್ತಲ್ಲ, ಮೆಕ್ಕಲು ಮಣ್ಣು, ಅದೇ ಇವಾಗ ಮರುಭೂಮಿ ಮಣ್ಣಾಗಿ ಮಾರ್ಪಾಡಾಗಿದೆ. ಈ ರೀತಿ ನಾವು ಇದನ್ನ ಗಮನಿಸಬೇಕು. ನೋಡಿ, ಈ ರೀತಿ ಕಾಣುತ್ತೆ. ಈಗ ಮೊದಲಿದ್ದಂಥ ಗಿಡ ಮರಗಳೆಲ್ಲ ನೀರಿಲ್ಲದೆ ನೋಡಿ, ಮರಗಳೆಲ್ಲ ಕಮ್ಮಿ ಆಗಿದೆ. ಮಣ್ಣೆಲ್ಲ ನೋಡಿ ಏನಾಗಿದೆ, ಈ ರೀತಿ ಬತ್ತೋಗಿದೆ ಸ್ನೇಹಿತರೆ. ಒಂದು, ಉಷ್ಣಾಂಶ ಜಾಸ್ತಿ ಇದೆ, ಇಲ್ಲಿ ತೇವಾಂಶ ಕಡಿಮೆ. ಬಿಸಿಲು ಶಾಖ ಜಾಸ್ತಿ ಇರುತ್ತೆ ಮಣ್ಣಿನ ಮೇಲೆ, ಮತ್ತು ತೇವಾಂಶದ ಕೊರತೆ ಇರುತ್ತೆ. ಅಲ್ಪ ಸ್ವಲ್ಪ ಇರುವಂಥ ತೇವಾಂಶ ಕೂಡ ಶಾಖಕ್ಕೆ ಹಾವಿಯಾಗಿಟ್ಟೋಗುತ್ತೆ, ಬಾಷ್ಪೀಕರಣವಾಗಿಟ್ಟೋಗುತ್ತೆ ಸ್ನೇಹಿತರೆ. ಆ ಕಾರಣದಿಂದ ಉಪ್ಪಿನಾಂಶ ಸಂಗ್ರಹ ಆಗಿ ಅದು ಒಂಥರ ಬಿಳಿ ಬಣ್ಣ ಆಕಾರ ಪಡೆದಿದೆ ನೋಡಿ. ಯಾವಾಗ ಬಿಸಿಲು ಜಾಸ್ತಿ ಇರುತ್ತೆ ಮರುಭೂಮಿ ಮೇಲೆ, ಆ ಮಣ್ಣು ಕಾದ್ಬಿಡುತ್ತೆ. ಆ ಕಾದಾಗ ಅದರ ಮಣ್ಣಿನ ತೇವಾಂಶ ಏನು ಸ್ವಲ್ಪ ಇರುತ್ತಲ್ಲ, ಅದೆಲ್ಲ ಹಾವಿಯಾಗಿಟ್ಟೋಗುತ್ತೆ. ಆಗ ಉಪ್ಪಿನಾಂಶ ಉಳಿದು ಬಿಳಿ ಬಣ್ಣ ತಾಳುತ್ತೆ ಮರುಭೂಮಿ. ದಿನದಲ್ಲಿ ಏನಾಗುತ್ತೆ, ಬಿಸಿಲು ಬೀಳ್ತಾ ಇರೋದ್ರಿಂದ
ಅದರ ಸರ್ಫೇಸ್ ಏರಿಯಾ ಇರೋದ್ರಿಂದ, ಮಣ್ಣು ದಿಣ್ಣೆ ಎಲ್ಲ ಇರೋದ್ರಿಂದ ಕಾದು ಬಿಡುತ್ತೆ ಸ್ನೇಹಿತರೆ. ದಿನದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ. ಅದೇ ರಾತ್ರಿ ಆಗ್ತಿದ್ದಂಗೆ ಅದೆಲ್ಲ ಶಾಖನ ಕಳ್ಕೊಂಡು ತಂಪಾಗ್ಬಿಡುತ್ತೆ. ರಾತ್ರಿ ಹೊತ್ತು ಹಂಗೆ ಉಷ್ಣಾಂಶ ಕಡಿಮೆ ಆಗುತ್ತೆ. ದಿನದಲ್ಲಿ ಉಷ್ಣಾಂಶ ಹೆಚ್ಚಾದರೆ ರಾತ್ರಿ ಹೊತ್ತು ಹಂಗೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ದಿನ ಮತ್ತು ರಾತ್ರಿನಲ್ಲಿ ಉಷ್ಣಾಂಶದ ವ್ಯತ್ಯಾಸ ತುಂಬಾ ಇರುತ್ತೆ ಮರುಭೂಮಿಗಳಲ್ಲಿ. ಸೊ ಅದನ್ನು ಸಹ ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಈ ತರ ಮರಳು ದಿಣ್ಣೆಗಳು, ಗಾಳಿ ಬೀಸಿದಾಗಲೆಲ್ಲ ಈ ತರ ಮರಳು ದಿಣ್ಣೆಗಳು ನಮ್ಮ ರಾಜಸ್ಥಾನ್ ಮರುಭೂಮಿನಲ್ಲಿ ಕಾಣ್ಬೋದು ನಾವು. ಇದು ಮೇಲಿಂದ ತೆಗೆದಿರುವಂತಹ ಚಿತ್ರಗಳು. ಇಲ್ಲಿ ನೋಡಿ, ಇದನ್ನು ನಾವು ಬರ್ಖಾನ್ ಅಂತ ಕರಿತೀವಿ. ಬರ್ಖಾನ್ ಅಂತ ಉಚ್ಚಾರಣೆ ಮಾಡಬೇಕು. ಅಂದ್ರೆ ಮೂನಿನ ಆಕಾರದಲ್ಲಿರುತ್ತೆ, ಚಂದ್ರನ ಆಕಾರ ಇರುತ್ತೆ ನೋಡಿದ್ರ, ಈ ತರ ವೃದ್ಧಿ ಚಂದ್ರನ ಆಕಾರ ಆ ರೀತಿ ಕಾಣುತ್ತೀವಿ. ಅದಕ್ಕೆ ಅದನ್ನು ಬರ್ಖಾನ್ ಅಂತ ಕರೀತಾರೆ. ಕ್ರಿಸೆಂಟಿಕ್ ಸ್ಯಾಂಡ್ ಡ್ಯೂನ್ಸ್, ಕ್ರಿಸೆಂಟ್ ಆಕಾರದಲ್ಲಿ ಇದೆ ನೋಡಿ. ಓಕೆ, ಬರ್ಖಾನ್ಸ್, ಇದು ಅರಬಿಕ್ ಪದ ಬರ್ಖಾನ್ ಅನ್ನೋದು. ಇನ್ನೊಂದು ಸೈಫ್ ಅನ್ನೋದು ಕತ್ತಿ ಅಂತ. ಖಡ್ಗದ ಆಕಾರದಲ್ಲಿ ಮಣ್ಣಿನ ದಿಣ್ಣೆಗಳು ಕಂಡು ಬರುತ್ತದೆ, ಅದಕ್ಕೆ ಇದನ್ನ ಖಡ್ಗ, ಸೈಫ್ ಅಂತ ಕರೀತಾರೆ. ಇದು ಅರಬಿಕ್ ಪದ. ಸೈಫ್ ಅಂದ್ರೆ ಖಡ್ಗ, ಬರ್ಖಾನ್ ಅಂದ್ರೆ ಚಂದ್ರನ ಆಕಾರದಲ್ಲಿರುವಂತಹ ಮಣ್ಣಿನ ದಿಣ್ಣೆ. ಇವೆರಡು ಮಣ್ಣಿನ ದಿಣ್ಣೆಗಳು ನಮಗೆ ರಾಜಸ್ಥಾನದಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ನೋಡಿ, ಯಾವ ರೀತಿ ಸರಸ್ವತಿ ನದಿ ಮಾಯ ಆದ ಮೇಲೆ ಯಾವ ರೀತಿ ನಮಗೆ ಎರಡು ಇತರ ಮರುಭೂಮಿಗಳೆಲ್ಲ ಕಂಡು ಬಂದಿದೆ, ಮತ್ತೆ ಅದ್ರ ಮೇಲಿರುವಂತಹ ಮಣ್ಣು ದಿಣ್ಣೆಗಳು ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಇತ್ತೀಚೆಗೆ ತಾವೆಲ್ಲರೂ ಕೇಳಿರ್ಬೋದು, ಹರಿಯಾಣ ಸರ್ಕಾರ ಸರಸ್ವತಿ ರಿಜುವಿನೇಷನ್ ಯೋಜನೆ, ಅಂದರೆ ಸರಸ್ವತಿ ನದಿಯನ್ನು ಮತ್ತೆ ಪುನರ್ಜೀವಿಸಲು ಯೋಜನೆಯನ್ನು ಕೈಗೊಂಡಿದೆ ಸ್ನೇಹಿತರೆ. ಸೊ ಯಾವ ರಾಜ್ಯ ಸರಸ್ವತಿ ನದಿಯನ್ನು ಮತ್ತೆ ಹರಿಯಂಗೆ ಮಾಡುತ್ತಾ ಇದೆ ಅಂದ್ರೆ ಹರಿಯಾಣ ರಾಜ್ಯ ಸ್ನೇಹಿತರೆ. ಯಾವ ನದಿಗಳನ್ನ, ಸತ್ಲಜ್ಜಿಂದ ಮತ್ತು ಯಮುನಾ ನದಿಗಳನ್ನ, ಕಾಲುವೆಗಳನ್ನ ತಂದು ಸರಸ್ವತಿನ ಮತ್ತೆ ಹರಿಯುವ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇಲ್ಲಿ ಗಮನಿಸಬೇಕು. ಸೊ ರಾಜಸ್ಥಾನದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ನಮಗೆ ಮರುಭೂಮಿ ಇದೆ ಅದನ್ನು ನೀವು ಇಲ್ಲಿ ನೋಡಿ. ಜೈಸಲ್ಮೇರ್ ಜಿಲ್ಲೆ, ಬಿಕನೇರ್ ಜಿಲ್ಲೆ, ಗಂಗಾನಗರ್, ಈ ಕಡೆ ನೋಡಿ ಹನುಮಾನ್ಗರ್, ಚುರು, ನಾಗೌರ್, ಜೋಧ್ಪುರ್, ಇಲ್ಲಿ ನೋಡಿ ಜೋಧ್ಪುರ್, ಮತ್ತು ಬಾರ್ಮೇರ್, ಜಲೋರ್ ಭಾಗದಲ್ಲಿ, ಪಾಲಿ ಮತ್ತು ಸಿರೋಯಿ ಭಾಗದಲ್ಲಿ ನಮಗೆ ಮರುಭೂಮಿ ಕಂಡುಬರುತ್ತೆ. ಈ ಭಾಗವನ್ನು ನಾವು ಮಾರ್ವಾರ್ ಅಂತ ಕರೀತಾರೆ. ಮರು ಅಂದ್ರೆ ಮರುಭೂಮಿ, ಮಾರ್ವಾರ್ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಇರದೆ ಅರಾವಲೀಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಈ ತರ ಕೆಂಪು ರೇಖೆ ಮುಖಾಂತರ ಅರಾವಲಿ ಬೆಟ್ಟವನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಗಮನಿಸಿ, ಇದು ಅರಾವಲಿ ಬೆಟ್ಟ. ಅರಾವಲಿಯ ಪಶ್ಚಿಮಕ್ಕಿರೋದೆಲ್ಲ ಮಾರ್ವಾರ್ ಪ್ರದೇಶ, ಮರುಭೂಮಿ ಪ್ರದೇಶ. ಮಾರು ಅಂದ್ರೆ ಡೆಸರ್ಟ್ ಅಂತ, ಮೇವಾರ್ ಅಂದ್ರೆ ಬೆಟ್ಟಗಳ ಇಳಿಜಾರು ಅಂತ. ಮೇವಾರ್ ಅದೆಲ್ಲ ಪೂರ್ವಕ್ಕಿದೆ, ಅರಾವಲಿಯ ಪೂರ್ವಕ್ಕಿದೆ ಸ್ನೇಹಿತರೆ. ರಾಜಸ್ಥಾನದಲ್ಲಿ ಎರಡು ಭಾಗಗಳು, ಮಾರ್ವಾರ್ ಮತ್ತು ಮೇವಾರ್. ಅದನ್ನು ನೀವು ಇಲ್ಲಿ ನೆನಪಿಟ್ಕೊಳ್ಳಿ. ಮೇವಾರ್ ಭಾಗ ಏನಿದೆ ಅದು ಅರಾವಲಿಯ ಪೂರ್ವಕ್ಕಿದೆ. ಯಾವ ಜಾಗ ಬರುತ್ತೆ? ಉದಯ್ಪುರ್ ಕೇಳಿರ್ತೀರ ತಾವೆಲ್ಲರೂ. ಸೊ ಉದಯ್ಪುರ್ ಎಲ್ಲ ಎಲ್ಲಿ ಬರುತ್ತೆ? ಮೇವಾರ್ ಭಾಗಕ್ಕೆ ಬರುತ್ತೆ. ಜೋಧ್ಪುರ್ ಆ ಕಡೆ ಬರುತ್ತೆ, ಮಾರ್ವಾರ್ ಕಡೆ ಬರುತ್ತೆ. ಅದನ್ನು ಗಮನಿಸಿ. ಸೊ ಮಾರ್ವಾರ್ ಮತ್ತು ಮೇವಾರ್ ಭಾಗದಲ್ಲಿ ಏನಾಗುತ್ತೆ? ಸಾಕಷ್ಟು ಮಳೆ ಆಗುತ್ತೆ ಚೆನ್ನಾಗಿ. ಬೆಟ್ಟಗಳ ಈ ಕಡೆ ಇರೋದ್ರಿಂದ ಸಾಕಷ್ಟು ಮಳೆ ಆಗುತ್ತೆ ಅಂತ ಹೇಳಿದ್ದೆ ನಾನು. ಈ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗಿ ಇಲ್ಲೆಲ್ಲ ಮಣ್ಣಿನ ತೇವಾಂಶ ಹೆಚ್ಚು, ಗಿಡ ಮರಗಳು ಹೆಚ್ಚು, ಸಸ್ಯವರ್ಗಗಳು ಹೆಚ್ಚು, ಕಾಡೆಲ್ಲ ಹೆಚ್ಚಿದೆ. ಇಲ್ಲಿ ನದಿಗಳಿದೆ, ಚಂಬಲ್ ನದಿ ಹರಿಯುತ್ತೆ ಈ ಭಾಗದಲ್ಲಿ. ಮೇವಾರ್ ಭಾಗದಲ್ಲಿ ನೋಡಿ, ಚಂಬಲ್ ನದಿ ಈ ರೀತಿ ಹರಿಯುತ್ತೆ. ಈ ರೀತಿ ಚಂಬಲ್ ನದಿ ಹರಿಯುತ್ತೆ ಸ್ನೇಹಿತರೆ ಈ ಕಡೆಗೆ. ಆದ್ರೆ ಈ ಭಾಗದಲ್ಲಿ ನಮ್ಗೆ ಯಾವುದೂ ನದಿಗಳಿಲ್ಲ. ಅಪರೂಪಕ್ಕೆ ಲೂನಿ ನದಿ ಹರಿಯುತ್ತೆ ಇಲ್ಲಿ. ಲೂನಿ ನದಿ ಕೆಲವೊಮ್ಮೆ ಇಲ್ಲಿ ಈ ಭಾಗದಲ್ಲಿ ಹರಿಯುತ್ತೆ ಸ್ನೇಹಿತರೆ. ಲೂನಿ ನದಿ ಅದನ್ನು ಸಹ ತಾವಿಲ್ಲಿ ಗಮನಿಸಬಹುದು. ಲೂನಿ ನದಿ ಕೂಡ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ. ಲೂನಿನ ಮೊದಲು ಲವಣವತಿ ಅಂತ ಕರಿತಾ ಇದ್ವಿ ಅದನ್ನು. ಲೂನಿ ಅಂದ್ರೆ ಲವಣವತಿ ಅಂದ್ರೆ ಉಪ್ಪು ನೀರು ಅಂತ. ಲವಣವತಿ ಅಂದ್ರೆ ಉಪ್ಪು ನೀರನ್ನು ಸಾಗಿಸುವಂತ ನದಿ, ಲವಣವತಿ, ಲೂನಿ ಅಂತ ಹೇಳಿ, ಆಯ್ತಾ? ಸೊ ಅದನ್ನು ಗಮನಿಸಿ ನೋಡಿ. ಇಲ್ಲಿ ಸರಸ್ವತಿ ರಿವರ್ ಮಾಯ ಆಗಿರೋದನ್ನು ಸಹ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಸರಸ್ವತಿ ರಿವರ್ ಹೋಗಿರೋದು, ಮಾಯ ಆಗಿರೋದನ್ನ, ನೀರು ಸಂಪೂರ್ಣವಾಗಿ ಇಲ್ಲದೆ ಇರೋದನ್ನ ನೀವು ನೋಡ್ಬೋದು ಇಲ್ಲಿ. ಸೊ ಯಾವ ರೀತಿ ಇದೆ ಥಾರ್ ಡೆಸರ್ಟ್ ಅಂತ ಹೇಳಿ ತಾವಿಲ್ಲಿ ಗಮನಿಸಬೇಕು. ಸೊ ಈ ರೀತಿ ನಮಗೆ ಮರುಭೂಮಿ ಫಾರ್ಮ್ ಆಯಿತು, ಮರುಭೂಮಿ ವಿಕಾಸ ಆಯಿತು. ಸೊ ಇಂಡಸ್ ವ್ಯಾಲಿ ಜಾಗಗಳನ್ನ ಸಹ ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ತಾವು ತಪ್ಪದೇ ಹರಪ್ಪ ಎಲ್ಲಿದೆ ಅದನ್ನೆಲ್ಲ ಗಮನಿಸಬೇಕು. ಇಲ್ಲಿ ನೋಡಿ, ನಾನೊಂದು 2 ನಿಮಿಷ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಈಗಲೇ. ಯಾವ್ಯಾವ ನದಿಗಳ ಮೇಲಿದೆ ಅಂತ ಕೇಳ್ತಾರೆ. ಹರಪ್ಪ ನೋಡಿ,
ಹರಪ್ಪ ನದಿ, ಹರಪ್ಪ ಯಾವ ನದಿ ಮೇಲಿದೆ? ರಾವಿ ನದಿ ಮೇಲಿದೆ. ಗಮನಿಸಿ ಅದನ್ನು, ಇಲ್ಲಿ ನೋಡಿ ಅದನ್ನು ಗಮನಿಸಿ. ಮೊಹೆಂಜೊದಾರೋ ನೋಡಿ, ಮೊಹೆಂಜೊದಾರೋ ಇಂಡಸ್ ನದಿ ಮೇಲಿದೆ. ಇಂಡಸ್ ನದಿ ಮೇಲೆ ಮೊಹೆಂಜೊದಾರೋ ಇಂಡಸ್ ನದಿ ಮೇಲೆ. ಪರೀಕ್ಷೆಯಲ್ಲಿ ಏನು ಮಾಡ್ಬೋದು? ಇಂಡಸ್ ವ್ಯಾಲಿ ಜಾಗಗಳು ಮತ್ತು ಯಾವ ನದಿ ಮೇಲಿದೆ ಅಂಥೇಳಿ ಕೇಳ್ಬೋದು. ತಾವು ತಪ್ಪದೇ ಇದನ್ನು ಗಮನ ಇಟ್ಟು ನೋಡಿ. ಓಕೆ. ರಾಕಿ ಗರಿ ಯಾವ್ದ್ರ ಮೇಲಿದೆ? ಸರಸ್ವತಿ ಮೇಲಿದೆ. ಓಕೆ. ಸೊ ತಾವು ತಪ್ಪದೇ ಇದನ್ನು ನೋಡಿ ಸ್ನೇಹಿತರೆ. ಹಂಗೆ ಧೋಲವೀರ ಗಮನಿಸಿರ್ಬೋದು. ಧೋಲವೀರ ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು. ಹಂಗೆ ಲೋಥಲ್, ಗುಜರಾತ್ನ ಲೋಥಲ್, ಇಲ್ಲಿ ನೋಡಿ. ಓಕೆ. ರಾಜಸ್ಥಾನ್ ಮರುಭೂಮಿ ಯಾವ ರೀತಿ ಆಯಿತು ಗೊತ್ತಾಗಿದೆ ನಿಮಗೀಗ. ಯಾಕೆ ಮಣ್ಣಿನ ಬಣ್ಣ ಯಾವ ರೀತಿ ಇದೆ? ಒಂಥರ ಬಿಳಿ ಮತ್ತು ಹಳದಿ ಬಣ್ಣ ಯಾಕಿದೆ ಅಂತ ಹೇಳಿ ಉಪ್ಪಿನಾಂಶ ಸಂಗ್ರಹ ಆಗಿರೋದ್ರಿಂದ ನಮಗೆ ಈ ರೀತಿಯಾಗಿದೆ. ಸೊ 2 ಕಾರಣಗಳನ್ನ ಕೊಟ್ಟಿದ್ದೀನಿ. ಸರಸ್ವತಿ ನದಿನಲ್ಲಿ ನೀರು ಕಮ್ಮಿ ಆಗೋದು 2 ಕಾರಣಗಳು. ಒಂದು ಮಳೆ ಕಡಿಮೆ ಆಗಿದ್ದು, ಇನ್ನೊಂದು ನದಿಗಳ ದಿಕ್ಕು ಬದಲಾವಣೆಯಾಗಿ ಉಪನದಿಗಳನ್ನ ಕಳ್ಕೊಂಡಿದ್ದು. ಸೊ ಮಾರ್ವಾಡ್ ಮತ್ತು ಮೇವಾರ್, ಅದರ ವ್ಯತ್ಯಾಸ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮಾರ್ವಾಡ್ ಮತ್ತು ಮೇವಾರ್. ಮಾರು ಅಂದರೆ ಏನು? ಡೆಸರ್ಟ್ ಪ್ರದೇಶ ಅಂತ. ಡೆಸರ್ಟ್ ಪಶ್ಚಿಮಕ್ಕಿದೆ, ರಾಜಸ್ಥಾನದ ನೈಋತ್ಯ ಭಾಗ ಅಂದರೆ ಸೌತ್ ವೆಸ್ಟ್ ಭಾಗ. ಉಷ್ಣಾಂಶ ಹೆಚ್ಚಿರುತ್ತೆ, ತೇವಾಂಶದ ಕೊರತೆ, ಕೃಷಿ ಇಲ್ಲ. ಹಂಗೆ ಮೇವಾಡ್ ಕೊಟ್ಟಿದ್ದೀನಿ. ಮೇವಾ ಅಂದರೆ ಪರ್ವತ ಅಂತ, ವಾರ್ಡ್ ಅಂದರೆ ರೀಜನ್. ಓಕೆ, ವಾರ್ಡ್ ಅಂದರೆ ರೀಜನ್. ಬೆಟ್ಟಗಳ ಇಳಿಜಾರಿನ ಪ್ರದೇಶಗಳು ಈಶಾನ್ಯಕ್ಕೆ ಬರುತ್ತಿದೆ ಅಥವಾ ಆಗ್ನೇಯ ಪ್ರದೇಶಕ್ಕೆ ಬರುತ್ತೆ, ಸೌತ್ ಈಸ್ಟ್. ಇಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ, ತೇವಾಂಶ ಹೆಚ್ಚಿರುತ್ತೆ, ಸ್ವಲ್ಪ ಸರೋವರಗಳು, ನದಿಗಳೆಲ್ಲ ಇದೆ. ತಾವು ಇದನ್ನ ನಾಪ್ಕಿಟ್ಕೊಳ್ಬೇಕಾದ್ರೆ ಹೆಂಗೆ ನಾಪ್ಕಿಟ್ಕೊಳ್ಳಿ ಅಂದರೆ, ಮೇವಾಡ್ ಅಂದರೆ ಉದಯ್ಪುರ್ ನಾಪ್ಕಿಟ್ಕೊಳ್ಳಿ. ಉದಯ್ಪುರ್ನ ಇವಾಗ ನಾವು ಜೋಗು ಪ್ರದೇಶಗಳ ನಗರ ಅಂತಲೇ ಕರಿತೀವಿ. ವೆಟ್ಲ್ಯಾಂಡ್ ಸಿಟಿ, ಹಲವಾರು ಜೋಗು ಪ್ರದೇಶಗಳಿರುವಂಥ, ಸರೋವರಗಳಿರುವಂಥ ಲೇಕ್ ಸಿಟಿ, ವೆಟ್ಲ್ಯಾಂಡ್ ಸಿಟಿ, ಲೇಕ್ ಸಿಟಿ ಅಂತಲೇ ಕರಿತೀವಿ. ಮಾರ್ವಾಡ್ ಅಂದ ತಕ್ಷಣ ನೀವು ಜೋಧ್ಪುರ್ ನಾಪ್ಕಿಟ್ಕೊಳ್ಳಿ. ಜೋಧ್ಪುರ್ ಮರುಭೂಮಿ ಪ್ರದೇಶ, ಆಯ್ತಾ. ಸೊ ಮೇವಾಡ್ನಲ್ಲಿ ನೀರಿರೋದ್ರಿಂದ, ಮಣ್ಣಿನ ತೇವಾಂಶ ಇರೋದ್ರಿಂದ, ನದಿಗಳಿರೋದ್ರಿಂದ, ಸರೋವರಗಳಿಂದ ಕೃಷಿ ಇದೆ. ಅಲ್ಲಿನ ಜನಗಳಿಗೆ ಆಹಾರ ಸಿಗುತ್ತೆ, ಜಾನುವಾರುಗಳಿಗೆ ಮೇವು ಸಿಗುತ್ತೆ. ಸೊ ಸಾಕಷ್ಟು ಜನಗಳಿಗೆ ಉದ್ಯೋಗ ಸಿಗುತ್ತೆ, ಕೃಷಿ ಇದೆ. ಆದರೆ ಮಾರ್ವಾಡ್ ಪ್ರದೇಶದಲ್ಲಿ ನೀರಿಲ್ಲ, ನೀರಿನ ಕೊರತೆ, ಕುಡಿಯೋ ನೀರಿಗೆ ಸಮಸ್ಯೆ, ಕೃಷಿಗೆ ಸಮಸ್ಯೆ. ಸೊ ಇಲ್ಲಿನ ಜನಗಳು ಇಲ್ಲಿ ಕೃಷಿ ಮೇಲೆ ಸಂಪೂರ್ಣವಾಗಿ ಅವರು ಡಿಪೆಂಡ್ ಆಗಿಲ್ಲ ಸ್ನೇಹಿತರೆ. ಸಂಪೂರ್ಣವಾಗಿ ಅವರು ಏನು ಮಾಡಿದ್ದಾರೆ, ಮಾರ್ವಾಡಿ ಜನಗಳು ಇಲ್ಲಿಂದ ಹೊರಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಭಾರತದಾದ್ಯಂತ ಸೊ ಹಲವಾರು ಬೇರೆ ಬೇರೆ ಚಟುವಟಿಕೆಗಳು ಅಂದರೆ ಮಾರುಕಟ್ಟೆ ನಡೆಸೋದಾಗಿರ್ಬೋದು, ಬಿಸ್ನೆಸ್ ಚಟುವಟಿಕೆಗಳು ನಡೆಸೋದಾಗಿರ್ಬೋದು, ಅದನ್ನು ಮಾಡ್ತಾರೆ. ಈಗ ಗೊತ್ತಾಯಿತು ನಿಮಗೆಲ್ಲ ಏಕೆ ಮಾರ್ವಾಡಿ ಜನಗಳು ರಾಜಸ್ಥಾನದಿಂದ ಹೊರಟು ಬೇರೆ ಬೇರೆ ಭಾಗದಲ್ಲೆಲ್ಲ ಭಾರತದಾದ್ಯಂತ ಎಲ್ಲ ಥರ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋರು ಯಾರು? ಮಾರ್ವಾಡಿ ಜನಗಳು. ಇವಾಗ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ನಡೆಸೋದಾಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಜ್ಯುವೆಲ್ರಿ ಶಾಪ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ಇವತ್ತಿನ ದಿವಸ ಮಾರ್ವಾರಿಗಳು. ಸೊ ಯಾಕೆ? ಆ ಭಾಗದಲ್ಲಿ ಅವರಿಗೆ ಸಾಕಷ್ಟು ನೀರಿಲ್ಲದೆ ಇರೋದ್ರಿಂದ ಕೃಷಿ ಇಲ್ಲ ಅಂದರೆ ಉದ್ಯೋಗ ಇಲ್ಲ, ಆಹಾರ ಕೂಡ ಸಿಗೋದಿಲ್ಲ. ಆ ಕಾರಣದಿಂದ ಅಲ್ಲಿನ ಜನಗಳು ಬೇರೆ ಬೇರೆ ಭಾಗಗಳಿಗೆ ಭಾರತದಾದ್ಯಂತ ವಲಸೆ ಹೋಗ್ತಾರೆ, ಗುಳೆ ಹೋಗ್ತಾರೆ. ಅದನ್ನು ನೀವು ಇಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಗಮನಿಸಿ ಸ್ನೇಹಿತರೆ, ಇಲ್ಲಿನ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ಹೇಳಿದೆ ನಾನು. ಇಲ್ಲಿ ವಾರ್ಷಿಕ ಮಳೆ ತುಂಬ ಕಮ್ಮಿ, 20 ಸೆಂಟಿಮೀಟರಿಂದ ಕಮ್ಮಿ. ಇಲ್ಲಿ ಪಾಕಿಸ್ತಾನ್ ಬಾರ್ಡರ್ ಹತ್ರ, ಅರಾವಲಿ ಬೆಟ್ಟದ ಹತ್ರ 50ರಿಂದ 20 ಸೆಂಟಿಮೀಟರ್ ಮಳೆ ಆದ್ರೂ ಯಾವಾಗ ಮಳೆ ಆಗುತ್ತೆ? ಸೌತ್ ವೆಸ್ಟ್ ಮಾನ್ಸೂನ್, ಮುಂಗಾರು ಮಳೆ ಆಗುತ್ತೆ. ಆ ಟೈಮ್ನಲ್ಲಿ ಜುಲೈ ಮತ್ತು ಸೆಪ್ಟೆಂಬರ್ ಮಧ್ಯೆ ಸ್ವಲ್ಪ ಮಳೆ ಆಗುತ್ತೆ. ಉಷ್ಣಾಂಶ ಅತಿ ಹೆಚ್ಚು ಗಂಗಾನಗರ ಅನ್ನೋ ಜಾಗದಲ್ಲಿ 54 ಡಿಗ್ರಿ ರೆಕಾರ್ಡ್ ಆಗುತ್ತೆ ಸ್ನೇಹಿತರೆ. ಹಾಟೆಸ್ಟ್ ಪ್ಲೇಸ್, ಅತಿ ಹೆಚ್ಚು ಉಷ್ಣಾಂಶ ಇರುವಂಥ ಪ್ರದೇಶ. ಇಲ್ಲಿ ಮಳೆಗಿಂತ ಜಾಸ್ತಿ ಬಾಷ್ಪೀಕರಣ ಜಾಸ್ತಿ ಆಗುತ್ತೆ. ಗಿಡಗಳಿಂದ, ಮರಗಳಿಂದ ಬಾಷ್ಪೀಕರಣ, ಮಣ್ಣಿಂದ ಬಾಷ್ಪೀಕರಣ ಹೆಚ್ಚಾಗುತ್ತೆ. ಅದನ್ನು ಗಮನಿಸ್ಬೇಕು ನೀವು. ಸೊ ಮರಗಳಿಲ್ಲದೆ ಇರೋದ್ರಿಂದ, ಗಿಡಗಳು, ಮರಗಳು, ಸಸ್ಯಗಳಿಲ್ಲದೆ ಇರೋದ್ರಿಂದ ಗಾಳಿ ವೇಗ ಜಾಸ್ತಿ, ಗಾಳಿಯಿಂದ ಸವಕಳಿ ಜಾಸ್ತಿ, ವಿಂಡ್ ಎರೋಷನ್. ಮಣ್ಣು ಒದ್ದೆ ಇದ್ದಾಗ, ಮಳೆ ಆಗಿ ಒದ್ದೆ ಆದಾಗ ಅದರ ಸವೆತ ಕಾರ್ಯ ಕಮ್ಮಿ ಆಗುತ್ತೆ. ಆದರೆ ಮಳೆನೇ ಇಲ್ಲದೆ ಇದ್ದಾಗ, ಒಣ ಮಣ್ಣಾಗಿ ಗಾಳಿ ಬೀಸಿದಾಗ ಮಣ್ಣೆಲ್ಲ ಎದಳುತ್ತೆ ಸ್ನೇಹಿತರೆ. ಅದರಿಂದ ಗಾಳಿಯಿಂದ ಸವಕಳಿ ಆಗುತ್ತೆ, ಸವೆತ ಕಾರ್ಯ ಹೆಚ್ಚಾಗೋದು ಗಾಳಿಯಿಂದ. ತಾವು ಅದನ್ನು ಗಮನಿಸಬೇಕು. ಸೊ ಈ
ಗಾಳಿ ಜೋರಾಗಿ ಬೀಸ್ದಾಗ್ಲಿಲ್ಲ ಮಣ್ಣಿನಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡಿ ಮರುಭೂಮಿ ವಿಸ್ತಾರ ಹೆಚ್ಚಾಗುತ್ತೆ ಸ್ನೇಹಿತರೆ. ಅದನ್ನು ನಾವು ಮರುಭೂಮೀಕರಣ, ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ತಾವು ಇಲ್ಲಿ ಗಮನಿಸ್ಬೋದು, ಗಾಳಿ ಜೋರಾಗಿ ಬೀಸಿದಾಗ ಅದನ್ನು ನಾವು ವಿಂಡ್ ಎರೋಷನ್ ಅಂತ ಕರಿತೀವಿ. ವಿಂಡ್ ಎರೋಷನ್, ಗಾಳಿಯಿಂದ ಆಗುವಂಥ ಸವಕಳಿ ಅಂತ ಕರಿತೀವಿ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಡಿಫ್ಲೇಷನ್ ಎಂದು ಕರೆಯುತ್ತೇವೆ. ಯಾಕೆಂದರೆ ಮಣ್ಣು ಆ ಜಾಗದಿಂದ ಎದ್ದು ಬೇರೆ ಬೇರೆ ಪ್ರದೇಶಗಳಿಗೆ ಹರಡುತ್ತೆ. ಗಾಳಿಗೆ ತುಂಬ ಚಿಕ್ಕ ಪ್ರದೇಶದಲ್ಲಿ ಮಣ್ಣು ಇರುತ್ತಲ್ಲ ನೋಡಿ, ಜೇಡಿ ಮಣ್ಣು ಅಂತ ಕರಿತೀವಲ್ಲ, ಅದು ಹಾರುತ್ತೆ ಆಕಾಶದಲ್ಲಿ, ಅದು ಹಾರೋ ಗಾಳಿನಲ್ಲಿ ಹೊರಟೋಗುತ್ತೆ. ಸ್ವಲ್ಪ ದಪ್ಪ ಇದ್ದದು ಒಂದು ಜಾಗದಿಂದ ಇನ್ನೊಂದು ಜಾಗ ಹಾರತ್ತೀವಿ, ಜಂಪ್ ಮಾಡ್ಕೊಂಡು ಹೋಗುತ್ತೆ, ಅದು ಸಾಲ್ಟೇಷನ್ ಅಂತ ಕರಿತೀವಿ. ತುಂಬ ಸ್ವಲ್ಪ ದಪ್ಪ ಕಲ್ಲು ಅವೆಲ್ಲ ಇರುತ್ತಲ್ಲ, ಅದು ಉರುಳುತ್ತೆ, ಅಲ್ಲೇ ಮಣ್ಣು ಮೇಲೆ ಹಿಂಗೆ ಉಳ್ತಾ ಹೋಗುತ್ತೆ, ಅದನ್ನ ಕ್ರೀಪ್ ಅಂತ ಕರಿತೀವಿ. ಓಕೆ, ಈ ರೀತಿ ಮಣ್ಣು ಮರುಭೂಮಿಯಿಂದ ಬೇರೆ ಬೇರೆ ಕಡೆಗೆ ಹರಡಿ ಮರುಭೂಮೀಕರಣ ಆಗುತ್ತೆ. ಈ ಮರುಭೂಮೀಕರಣ ದೊಡ್ಡ ಸಮಸ್ಯೆ. ಅಂದರೆ ಮರುಭೂಮಿ ಒಂದು ಜಾಗದಲ್ಲಿರುತ್ತೆ, ಇನ್ನೊಂದು ಜಾಗಕ್ಕೂ ಹರಡ್ತಾ ಹೋಗುತ್ತೆ. ಈ ರೀತಿ ರಾಜಸ್ಥಾನದಲ್ಲಿರೋ ಮರುಭೂಮಿ ಇವಾಗ ಗುಜರಾತ್ ಕಡೆಗೆ, ಹರಿಯಾಣ ಕಡೆಗೆ ಹರಡಿದೆ. ಸೊ ರಾಜಸ್ಥಾನ್ ಮರುಭೂಮಿ ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಹರಡಿದೆ ಸ್ನೇಹಿತರೆ. ಸೊ ಈ ಥರ ಮರುಭೂಮಿಯಿಂದನೇ ಆಗುವಂಥ ಭೂಸ್ವರೂಪಗಳನ್ನ ನಾವು ರಾಜಸ್ಥಾನದಲ್ಲಿ ಕಾಣ್ಬೋದು. ತಾವು ಇಲ್ಲಿರುವಂಥ ಪ್ರಾಣಿಗಳು ಮತ್ತು ಗಿಡಗಳ ಬಗ್ಗೆ ನೋಡಿ ಸ್ವಲ್ಪ. ಸೊ ರಾಜಸ್ಥಾನದಲ್ಲಿ ನೀರಿಲ್ದಿರೋದ್ರಿಂದ, ಪಶ್ಚಿಮ ರಾಜಸ್ಥಾನದಲ್ಲಿ ಥಾರ್ ಮರುಭೂಮಿ ನೀರಿಲ್ದಿರೋದ್ರಿಂದ ಕ್ಯಾಕ್ಟಸ್ಗಳು ಜಾಸ್ತಿ, ಸಕ್ಲೆಂಟ್ಸ್ಗಳು ಜಾಸ್ತಿ. ಇಲ್ಲಿ ಕ್ಯಾಕ್ಟಸ್ಗಳು ಹೆಂಗಿರ್ತವೆ ನೋಡಿ, ಕರೆಕ್ಟಾ? ಎಲೆಗಳಿರಲ್ಲ, ಎಲೆಗಳ ಬದಲು ಈ ಥರ ಸ್ಪೈಕ್ಸ್ ಇರುತ್ತೆ, ಮುಳ್ಳಿರುತ್ತೆ. ಆಮೇಲೆ ಈ ಥರ ಸ್ಟೆಮ್ ಇರುತ್ತಲ್ಲ, ಅದೇ ಫ್ಲೆಶಿ ಸ್ಟೆಮ್ ಇರುತ್ತೆ, ನೀರನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ, ತಿಕ್ ಇರುತ್ತೆ, ತುಂಬ ತಿಕ್ ವ್ಯಾಕ್ಸಿ ಸ್ಕಿನ್ ಇರುತ್ತೆ. ಫೋಟೋಸಿಂಥಸಿಸ್ ಸ್ಟೆಮ್ನಲ್ಲಿ ಆಗ್ತಾ ಇರುತ್ತೆ, ದ್ವಿತೀಯ ಸಂಶ್ಲೇಷಣೆ ಸ್ಟೆಮ್ಮಲ್ಲಿ ಆಗ್ತಾ ಇರುತ್ತೆ. ಈ ಥರ ಹಸಿರು ಬಣ್ಣದಲ್ಲಿ ಗಮನಿಸ್ಬೇಕಾದ್ರೆ ಎಲೆಗಳಿರಲ್ಲ, ಎಲೆಗಳ ಬದಲು ಮುಳ್ಳಿರುತ್ತೆ. ಯಾಕೆಂದರೆ ಯಾವ ಪ್ರಾಣಿನೂ ತಿನ್ನಬಾರ್ದು ಅದನ್ನು ಅಂತ. ಹಾಗೆ ಡೆಸರ್ಟ್ನಲ್ಲಿ ಇರುವಂಥ ಕ್ಯಾಮಲ್ಗಳನ್ನ ಗಮನಿಸಿ. ಕ್ಯಾಮಲ್ಗಳು ನೋಡಿ ಈ ಥರ ರೆಪ್ಪೆ ದೊಡ್ಡದಿರುತ್ತೆ, ಯಾಕೆಂದರೆ ಧೂಳು ಇರುತ್ತಲ್ಲ, ಮರಳುಗಾಡಿನಲ್ಲಿ ಬರುವಂಥ ಧೂಳಿಂದ ಸಂರಕ್ಷಣೆಗೆ ನಮ್ಗಾರೆ ಕನ್ನಡಕ ಇದೆ, ಬಟ್ಟೆ ಇರುತ್ತೆ, ಕರೆಕ್ಟ್. ಪಾಪ ಡೆಸರ್ಟ್ನಲ್ಲಿರುವಂಥ ಪ್ರಾಣಿಗಳಿಗೆ ಏನಾಗುತ್ತೆ, ರೆಪ್ಪೆ ಜಾಸ್ತಿ ದಪ್ಪ ಇರುತ್ತೆ, ಐಬ್ರೋ ತಿಕ್ಕಿರುತ್ತೆ. ಆಮೇಲೆ ನಾಸ್ಟ್ರಲ್ಸ್ ಏನಿರುತ್ತೆ, ಮೂಗು ಅದು ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಕ್ಲೋಸಿಂಗ್ ನಾಸ್ಟ್ರಲ್ಸ್, ಧೂಳು ಒಳಗೆ ಹೋಗದೆ ಇರಲಿ ಅಂತೇಳಿ ಅದಕ್ಕೆ ತಕ್ಕಂತೆ ಅಡಾಪ್ಟ್ ಆಗಿರೋದು ಇವೆಲ್ಲ. ಗಿಡಗಳು ಮತ್ತು ಪ್ರಾಣಿಗಳು ಡೆಸರ್ಟ್ ಭಾಗದಲ್ಲಿ ಏನಾಗುತ್ತೆ, ಜಾಗಕ್ಕೆ ತಕ್ಕಂತೆ, ಆ ವಾಯುಗುಣಕ್ಕೆ ತಕ್ಕಂತೆ ಅಲ್ಲಿ ವಿಕಾಸಗೊಂಡಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಅದ್ರ ಬೆಣ್ಣಿನ ಮೇಲೆ ನೋಡಿ, ಈ ಥರ ಬೆಣ್ಣಿನ ಮೇಲೆ ಈ ಥರ ಹಿಂಗಿದೆ ನೋಡಿ, ಇದರಲ್ಲಿ ಎಲ್ಲರೂ ನೀರಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ನೀರಲ್ಲ, ಏನಿರುತ್ತೆ, ಪೌಷ್ಟಿಕಾಂಶಗಳು ಮತ್ತು ಫ್ಯಾಟ್ ಇಲ್ಲಿ ಸಂಗ್ರಹ ಆಗಿರುತ್ತೆ ಈ ಭಾಗದಲ್ಲಿ. ಓಕೆ, ಹಂಗೆ ಅದ್ರ ಸ್ಕಿನ್ ಕೂಡ ತಿಕ್ಕಿರುತ್ತೆ, ರಫ್ ಇರುತ್ತೆ. ಓಕೆ, ಆಮೇಲೆ ಡೆಸರ್ಟ್ ಬಣ್ಣನೇ ಇದೆ ನೋಡಿ, ಇದುವೇ ಅದರ ಮೈ ಬಣ್ಣ ಡೆಸರ್ಟ್ ಕಲರೇ ಇದೆ ನೋಡಿ, ಹಾಂ ಅದೊಂದು. ಆಮೇಲೆ ಅದ್ರ ಪಾದ ಸ್ವಲ್ಪ ಅಗಲ ಇರುತ್ತೆ, ಸೊ ಮಣ್ಣಿನ ಮೇಲೆ ನಡೆಯೋದಕ್ಕೋಸ್ಕರ ಆ ರೀತಿ ಇರುತ್ತೆ. ಈ ರೀತಿ ಡೆಸರ್ಟ್ನಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ವಿಕಾಸ ಆಯಿತು, ಏನಕ್ಕೆ ಡೆಸರ್ಟ್ ಆಯಿತು ಅಂತ ನಾನು ಇಲ್ಲಿ ಹೇಳಿದ್ದೇನೆ. ಜೊತೆಗೆ ತಾವು ಇಲ್ಲಿ ಗಮನಿಸಿ, ಇಂದಿರಾ ಗಾಂಧಿ ಕೆನಲ್ ಅಂಥೇಳಿ ಇಲ್ಲಿ ತಿಳ್ಕೊಬೇಕು ನೀವು ಇಲ್ಲಿ. ಯಾಕೆಂದರೆ ರಾಜಸ್ಥಾನದಲ್ಲಿ ನೀರಿನ ಕೊರತೆ ತುಂಬ ಇದೆ, ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲದೆ ಎಷ್ಟೋ ಜನಗಳು, ನಾನು ಹೇಳಿದ್ನಲ್ಲ ಆಗಲೇ, ಮಾರ್ವಾರ್ ಪ್ರದೇಶದಲ್ಲಿ ನೀರೇ ಇರಲ್ಲ, ಕೃಷಿಗಾಗಲಿ ಜಾನುವಾರುಗಳಿಗಾಗಲಿ ಅಂತ. ಸೊ ಆ ಕಾರಣಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ನಮ್ಮ ಪ್ರಧಾನಿಯಾಗಿದ್ದಾಗ ಅವರು ಈ ಯೋಜನೆ ಮಾಡಿದ್ರು. ಅದಕ್ಕೆ ಅದನ್ನು ಇಂದಿರಾ ಗಾಂಧಿ ಕೆನಲ್ ಅಂತ ಕರೀತಾರೆ, ರಾಜಸ್ಥಾನ್ ಕೆನಲ್ ಅಂತ ಕೂಡ ಕರೀತಾರೆ. ಸೊ ಇಂದಿರಾ ಗಾಂಧಿ ಕೆನಲ್, ರಾಜಸ್ಥಾನ್ ಕೆನಲ್ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಹರಿಕೆ, ಪಂಜಾಬ್ನಲ್ಲಿ ಇರುವಂಥ ಹರಿಕೆ ವೆಟ್ಲ್ಯಾಂಡ್, ಹರಿಕೆ ಜೋಗು ಪ್ರದೇಶ ಅಥವಾ ಹರಿಕೆ ಬ್ಯಾರೇಜ್ ಇಂದ ಶುರುವಾಗುತ್ತೆ. ಇದು ಪಂಜಾಬಿಂದ ಹೊರಟು ಹರಿಯಾಣ ಮತ್ತು ರಾಜಸ್ಥಾನ್ ಕಡೆ ಬರುತ್ತೆ. ಇಲ್ಲಿ ಎರಡು ನದಿಗಳು ಸೇರುತ್ತೆ ಸ್ನೇಹಿತರೆ, ಬಿಯಾಸ್ ನದಿ ಮತ್ತು ಸತ್ಲಜ್ ನದಿ. ಬಿಯಾಸ್ ಮತ್ತು ಸತ್ಲಜ್ ಎರಡು ನದಿಗಳು ಸೇರದೆ ಹರಿಕೆ ಎನ್ನುವ ಜಾಗದಲ್ಲಿ ಪಂಜಾಬ್ನಲ್ಲಿ. ಅಲ್ಲಿಂದ ಇದನ್ನು ನಾವು ಈ ಕಾಲುವೆಯನ್ನು ಕಟ್ಟಿದ್ದೀವಿ ಸ್ನೇಹಿತರೆ. ಇಲ್ಲಿಂದ ಬಿಯಾಸ್ ಸತ್ಲಜ್ ನದಿ ಸೇರೋ ಜಾಗ ಹರಿಕೆಯಿಂದ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದಲ್ಲೂ ಬರ್ತಾ ಇದೆ ನೋಡಿ, ಇಲ್ಲಿವರೆಗೂ ಜೈಸಲ್ಮೇರ್, ಬಾರ್ಮೇರ್ವರೆಗೂ ಇವಾಗ ಮುಂದುವರಿಸಿದ್ದಾರೆ. ಹಿಂಗೆ ಈ ಥರ ದೇಶದ ಅತಿ ದೊಡ್ಡ ಕಾಲುವೆ ಇದೆ ಆಗಿ ಸ್ನೇಹಿತರೆ, ಇಂದಿರಾ ಗಾಂಧಿ ಕೆನಲ್. ಓಕೆ, ದೇಶದ ಅತಿ ದೊಡ್ಡ ನೀರಾವರಿ ಯೋಜನೆ ಕೂಡ ಇದೆ. ಸೊ ತಾವು ಇಲ್ಲಿ ಇದನ್ನು ಗಮನಿಸಬೇಕು. ಅದನ್ನು ನೋಡಿ, ಅದಕ್ಕೆ ಐಡಿಯಾ ಫಸ್ಟ್ ಕೊಟ್ಟಿದೆ ಕನ್ವರ್ ಸೆನ್ ಎಂಬ ಹೈಡ್ರಾಲಿಕ್ ಇಂಜಿನಿಯರ್ ಅವರೇ ಇದರ ಮೊದಲು ಪ್ರಸ್ತಾಪ ಕೊಟ್ಟಿದ್ದು. ಸೊ ಅದರದ ಅಂಕಿಅಂಶಗಳನ್ನ ನಾನು ಇಲ್ಲಿ ಗಮನಿಸ್ಬೋದು, ತಾವೆಲ್ಲರೂ ಅದನ್ನು ಓದ್ಬೋದು, ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತೇಳಿ ನೀವು ನೋಡ್ಬೋದು. ಸೊ ಇಂದಿರಾ ಗಾಂಧಿ ಕೆನಲ್ ಎಲ್ಲಿಂದ ಶುರುವಾಗುತ್ತೆ ಕೇಳ್ತಾರೆ, ಹರಿಕೆ ಎಂಬ ಜಾಗ ಪಂಜಾಬಿಂದ, ಎರಡು ನದಿಗಳು ಸೇರುತ್ತೆ, ಬಿಯಾಸ್ ಸತ್ಲಜ್, ಅಲ್ಲಿಂದ ಈ ಕಾಲುವೆ ಬರುತ್ತೆ.
ಓಕೆ, ಪಂಜಾಬಿಂದ ಹರಿಯಾಣ, ಹರಿಯಾಣದಿಂದ ರಾಜಸ್ಥಾನದವರೆಗೂ. ಹಂಗೆ ತಾವಿಲ್ಲಿ ಗಮನಿಸಿ, ಡೆಸರ್ಟಿಫಿಕೇಶನ್ ಅಂದೆ ನಾನು, ಮರುಭೂಮೀಕರಣ ಅಂದೆ. ಮರುಭೂಮಿನಲ್ಲಿರುವಂಥ ಮರಳು ಅದರ ಪ್ರದೇಶದಿಂದ ಬೇರೆ ಕಡೆಗೆ ಹರಡ್ತಾ ಇರೋಂಥದ್ದು. ತಾವಿಲ್ಲಿ ಗಮನಿಸಿ ಸ್ನೇಹಿತರೆ, ನಾನೊಂದು ಇಲ್ಲಿ ಚಿತ್ರ ಬರೆದು ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇದು ಭಾರತ ಹೆಂಗಿದೆ ಅಂದರೆ, ನೋಡಿ ನಾನು ಭಾರತ ಬರಿತಾ ಇದ್ದೀನಿ ಇಲ್ಲಿ. ಇಲ್ಲಿ ನೋಡಿ, ಇದು ಅರಾವಲಿಸ್, ನಮ್ದು ಅರಾವಲಿ ಭಾಗ. ಅರಾವಲಿಯ ಪಶ್ಚಿಮಕ್ಕೆ ಅಂತ ಹೇಳಿದೆ ನಾನು ಈ ಭಾಗ. ಇಲ್ಲಿ ನಮಗೆ ಈ ಪ್ರದೇಶವನ್ನು ರಾಜಸ್ಥಾನ್ ಬಗಾರ್ ಅಂತ ಕರಿತೀವಿ. ಇದನ್ನು ಕೇಳ್ತಾರೆ ಎಕ್ಸಾಂಪಲ್, ರಾಜಸ್ಥಾನ್ ಬಗಾರ್ ಯಾವ ಭಾಗ ಅಂತ. ಇದು ರಾಜಸ್ಥಾನ್ ಬಗಾರ್. ಇದು ಮರುಸ್ಥಲಿ, ಮರುಸ್ಥಲಿ ಅದೇ ಹೇಳಿದ್ನಲ್ಲ, ಮರುಭೂಮಿ, ಅದು ಮರುಸ್ಥಲಿ ಅಂತ ಕರಿತೀವಿ. ಇಲ್ಲಿ ಹೋದ್ರೆ ಇದನ್ನೇ ನಾವು ತಾರ್ ಅಂತ ಕರೆಯೋದು, ತಾರ್ ಮರುಭೂಮಿ ಅಂತ ಕರೆಯೋದು ಇದನ್ನೇ. ಇದನ್ನೇ ಈ ಕಡೆ ಚೋಲಿಸ್ತಾನ್ ಅಂತ ಕರೆಯೋದು, ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಅಥವಾ ರೋಹಿ ಮರುಭೂಮಿ ಅಥವಾ ಚೋಲಿಸ್ತಾನ್ ಅಂತ ಹೇಳಿ ಕರೀತಾರೆ ಈ ಕಡೆ, ಆಯ್ತಾ, ನಾವು ಕಟ್ಕೊಳ್ಳಿ. ಸೊ ಇಲ್ಲಿ ಮಳೆ ಎಷ್ಟು, 50ರಿಂದ 20 ಸೆಂಟಿಮೀಟರ್ ಮಳೆ. ಇಲ್ಲಿ 50ರಿಂದ 20, ಈ ಕಡೆ ಇಲ್ಲಿ 20ಕ್ಕಿಂತ ಕಮ್ಮಿ, ಇಲ್ಲೆಲ್ಲ 20ಕ್ಕಿಂತ ಕಮ್ಮಿ ಮಳೆ. ಓಕೆ, 20 ಸೆಂಟಿಮೀಟರ್ ಕಮ್ಮಿ. ಸೊ ಇದೇ ಡೆಸರ್ಟ್ ನಮಗೇನಾಗುತ್ತೆ, ಗಾಳಿ ಬೀಸ್ತಾಗಲಿಲ್ಲ, ಇಲ್ಲಿಂದ ಮರಳು ಗುಜರಾತ್ ಕಡೆಗೆ ಮತ್ತು ಹರಿಯಾಣ, ಪಂಜಾಬ್ ಕಡೆಗೆ ಹರಡ್ತಾ ಇದೆ. ಸೊ ಮರುಭೂಮೀಕರಣ ದೊಡ್ಡದಾಗ್ತಾ ಹೋದಷ್ಟು ಮರುಭೂಮಿ ಏನಾಗುತ್ತೆ, ನಮ್ಮ ಫಲವತ್ತ ಆದಂಥ ಭೂಮಿ ಕಮ್ಮಿ ಆಗುತ್ತೆ, ಕೃಷಿ ಭೂಮಿ ಕಮ್ಮಿ ಆಗುತ್ತೆ, ಜಾನುವಾರುಗಳಿಗೆ ತೊಂದರೆ ಆಗುತ್ತೆ. ಸೊ ಈ ಥರ ನಮಗೆ ಮರುಭೂಮೀಕರಣ ಆಗ್ತಾ ಇರೋದ್ರಿಂದ ಮರಗಳನ್ನ ನಾವು ಕಡಿತಾ ಇರೋದ್ರಿಂದ ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ಎಲ್ಲ ಮರಗಳನ್ನೆಲ್ಲ ಸುತ್ತಮುತ್ತ ಎಲ್ಲ ಜನಗಳು ಮರ ಕಡಿತಾ ಇರೋದ್ರಿಂದ ಆಗುತ್ತೆ. ತುಂಬ ಓವರ್ ಗ್ರೇಜಿಂಗ್, ಜಾನುವಾರುಗಳನ್ನ ನಾವು ಎಲ್ಲ ಕಡೆ ಮೇವು ಕರ್ಕೊಂಡು ಹೋದಾಗ, ಓವರ್ ಗ್ರೇಜಿಂಗ್ ಆದಾಗ, ಮಣ್ಣಿನ ಸವಕಳಿ ಆದಾಗ, ತುಂಬ ಜಾಸ್ತಿ ನಾವು ಅಂತರ್ಜಲ ಬಳಸಿದಾಗ, ಮತ್ತು ಈಗ ಕ್ಲೈಮೇಟ್ ಚೇಂಜಿಂದನೂ ಕೂಡ ಆಗ್ತಾ ಇದೆ, ನಮ್ಮ ವಾಯುಗುಣ ಬದಲಾಗ್ತಾ ಇರೋದ್ರಿಂದ. ಸೊ ಇದರಿಂದ ಇಂಪ್ಯಾಕ್ಟ್ ಆದ್ರ ಮೇಲೆ ಆಗುತ್ತೆ ಬೆಳೆ ಮೇಲೆ. ಹಾಗೆ ಜನಗಳಿಗೂ ತೊಂದರೆ ಆಗುತ್ತೆ, ಹಸಿವು ಹೆಚ್ಚಾಗುತ್ತೆ, ನೀರಿನ ಕೊರತೆ ಹೆಚ್ಚಾಗುತ್ತೆ, ಪ್ರಾಣಿಗಳಿಗೆ ಮತ್ತು ಜನಗಳಿಗೆ ಜೀವಹಾನಿ ಆಗುತ್ತೆ. ಹಾಗೆ ಜನಗಳು ವಲಸೆ ಹೋಗ್ಬೇಕಾಗುತ್ತೆ. ಹಾಗೆ ಮರಳು ತುಂಬ ದೂರ ಹರಡಿ ಸಮಸ್ಯೆ ಹೆಚ್ಚಾಗುತ್ತೆ. ಈ ರೀತಿ ಮರುಭೂಮೀಕರಣವನ್ನು ತಡೆಗಟ್ಟದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಸ್ನೇಹಿತರೆ. ಹಾಗೆ UN ನಲ್ಲೂ ಒಂದು ಸಂಸ್ಥೆನೇ ಇದೆ, ಯುನೈಟೆಡ್ ನೇಷನ್ಸ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ. ಸೊ ಡೆಸರ್ಟಿಫಿಕೇಶನ್ ತಡೆಗಟ್ಟಕ್ಕೆ ಅಂತಲೇ ಕಾಂಬ್ಯಾಕ್ಟಿಂಗ್ ಡೆಸರ್ಟಿಫಿಕೇಶನ್ ಅಂತೇಳಿ ಒಂದು ಸಂಸ್ಥೆ ಕೂಡ ಇದೆ. 1994ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದದು. ಸೊ ಜೂನ್ 17ನೇ ತಾರೀಕನ್ನು ನಾವು ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತಲೇ ಕರಿತೀವಿ. ಮರುಭೂಮೀಕರಣ ತಡೆಗಟ್ಟುವ ದಿನ ಜೂನ್ 17, ಅದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಭಾರತದಲ್ಲಿ ಮರುಭೂಮೀಕರಣ ತಡೆಗಟ್ಟಲು ಏನು ಮಾಡ್ತಾ ಇದ್ದೀವಿ ಅದನ್ನು ನೋಡಿ. ನಾವೇನು ಮಾಡ್ತಾ ಇದ್ದೀವಿ, ಗ್ರೇಟ್ ಗ್ರೀನ್ ವಾಲ್ ಆಫ್ ಇಂಡಿಯಾ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ಗ್ರೇಟ್ ಗ್ರೀನ್ ವಾಲ್ ಅಂದಾಗ ಏನಾಗುತ್ತೆ ಅಂದರೆ, ನಾವು ಇಲ್ಲಿ ಪೋರ್ಬಂದರಿಂದ, ಗುಜರಾತ್ನ ಪೋರ್ಬಂದರ್ ಗಾಂಧೀಜಿಯವರ ಊರಿಂದ ಇಲ್ಲಿ ಪಾನಿಪಟ್ವರೆಗೂ ನಾವು 1600 ಕಿಲೋಮೀಟರ್ ಅಷ್ಟು ಗಿಡಗಳನ್ನ ನೆಡ್ತಾ ಇದ್ದೀವಿ. 1600 ಕಿಲೋಮೀಟರ್ ಅಷ್ಟು ಉದ್ದ, 5 ಕಿಲೋಮೀಟರ್ ಅಗಲ, 5 ಕಿಲೋಮೀಟರ್ ಅಗಲ. ಅರಾವಲಿ ಬೆಟ್ಟದ ಪಶ್ಚಿಮಕ್ಕೆ, ಅಂದರೆ ಅರಾವಲಿ ಬೆಟ್ಟ ಇಲ್ಲಿ ಬರುತ್ತೆ ನೋಡಿ, ಅರಾವಲಿ ಬೆಟ್ಟ ಇಲ್ಲಿ ಬರುತ್ತೆ, ಹಿಂಗೆ ಅರಾವಲಿ ಬೆಟ್ಟದ ಇಲ್ಲಿದೆ, ಅದರ ಪಶ್ಚಿಮಕ್ಕೆ ನಾವು ಮರಗಳನ್ನ ನೆಡ್ತಾ ಇದ್ದೀವಿ. ಪೋರ್ಬಂದರ್ ಟು ಪಾನಿಪಟ್ ಎಷ್ಟು ಮರಗಳು, 135 ಕೋಟಿ ಮರಗಳು. ಏನಕ್ಕೆ? ಒಂದು ವಾಯುಮಾಲಿನ್ಯ ತಡೆಗಟ್ಟಕ್ಕೆ, ಇನ್ನೊಂದು ಮರುಭೂಮೀಕರಣ ತಡೆಗಟ್ಟಕ್ಕೆ. ಓಕೆ, ಇದು ಯಾವುದರ ಮಾದರಿ? ಗ್ರೇಟ್ ಗ್ರೀನ್ ವಾಲ್ ಆಫ್ ಆಫ್ರಿಕಾ. ಆಫ್ರಿಕಾದಲ್ಲೂ ಗ್ರೇಟ್ ಗ್ರೀನ್ ವಾಲ್ ಆಫ್ರಿಕಾ ಮಾಡ್ತಾ ಇದ್ದಾರೆ, ಸಹಾರಾ ಡೆಸರ್ಟ್ ಕೆಳಗಡೆ ಮರುಭೂಮೀಕರಣ ತಡೆಗಟ್ಟಲು. ಅದೇ ರೀತಿ ಭಾರತದಲ್ಲೂ ಕೂಡ ಗ್ರೇಟ್ ಗ್ರೀನ್ ವಾಲ್ ಆಫ್ ಆಫ್ರಿಕಾ ಅಂತ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದಂತೂ ಪಕ್ಕ ಬಂದೇ ಬರುತ್ತೆ ಸ್ನೇಹಿತರೆ, ಎಲ್ಲ ಪರೀಕ್ಷೆಗಳಲ್ಲೂ ತಾವು ತಪ್ಪದೇ ಇದನ್ನು ನೆನಪಿಟ್ಕೊಳ್ಳಿ. ಗ್ರೇಟ್ ಗ್ರೀನ್ ವಾಲ್ ಆಫ್ ಇಂಡಿಯಾ ಮೇನ್ಸ್ನಲ್ಲೂ ಕೇಳ್ತಾರೆ, ಪ್ರಿಲಿಮ್ಸಲ್ಲೂ ಕೇಳ್ತಾರೆ. ಹಂಗೆ ಎಲ್ಲ ಎಕ್ಸಾಮ್ಸ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, CTO ಆಗಿರ್ಬೋದು, ಆಮೇಲೆ RFO, PDO, FDA, SDA ಎಲ್ಲ ಪರೀಕ್ಷೆಗಳು ನಾನು ಹೇಳ್ತಾ ಇರೋದನ್ನು ನೀವು ಒಂದು ರೀತಿ ಕೇಳಿಸ್ಕೊಂಡ್ರೆ ನೀವು ಅದನ್ನು ಬರಿಬೋದು. ಮರುಭೂಮಿ ಯಾವ ರೀತಿ ಆಗಿದ್ದು ಅಂತ ಎಲ್ಲೂ ಕೊಟ್ಟಿಲ್ಲ. ತಾರ್ ಮರುಭೂಮಿ ಅಂತ ಹೇಳ್ತಾರೆ ವಿನಃ ಅದರ ಸರಸ್ವತಿ ನದಿ ಬಗ್ಗೆ ಆಗಿರ್ಬೋದು, ಅದು ಬತ್ತೋಗಿದ್ದ ಕಾರಣಗಳು ಯಾರು ಹೇಳಲ್ಲ. ಅದಕ್ಕೋಸ್ಕರ ತಾವೆಲ್ಲರೂ ಇದನ್ನು ನೆನಪಿಟ್ಕೊಳ್ಳಿ. ಈಗ ಹರಿಯಾಣ ಸರ್ಕಾರ ಮತ್ತೆ ಸರಸ್ವತಿ ನದಿಯನ್ನು ಪುನರ್ಜೀವಿಸಲು
ಕ್ರಮಗಳನ್ನ ಕೈಗೊಂಡಿರೋದು ಸಹ ನಾನು ಹೇಳಿದ್ದೀನಿ. ಸೊ ಅದನ್ನು ಕೇಳ್ತಾರೆ. ಸರಸ್ವತಿ ನದಿ ಮೊದಲಿತ್ತು ಅನ್ನೋದನ್ನ ಮತ್ತೆ ನೀವು ಇಲ್ಲಿ ನೋಡಿದ್ದೀರಾ. ತಾವು ತಪ್ಪದೇ ಎಲ್ಲರೂ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಇನ್ನೂ ನನಗೆ ತುಂಬ ಪ್ರೋತ್ಸಾಹ ಕೊಡಿ ಮುಂದಿನ ತರಗತಿಗಳು ಮಾಡೋದಕ್ಕೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು.